ಮಂತ್ರ ಅಂದ್ರೆ ಹೆಚ್ಚಿನವರಿಗೆ ಅದೊಂದು ಪವಿತ್ರ ಪ್ರಾರ್ಥನೆ ಅಷ್ಟೇ. ಆದರೆ ನಮಗೆ ಸಿಕ್ಕಿರುವ ಈ ಗಾಯತ್ರಿ ಚೈತನ್ಯ ಅನ್ನೋ ಮೂಲವನ್ನ ನೋಡಿದ್ರೆ ಇದೊಂದು ಕೇವಲ ಪ್ರಾರ್ಥನೆ ಅಲ್ಲ, ಹೌದು. ಅದೊಂದು ಶಕ್ತಿ ಪುಂಜ. ಇದರಲ್ಲಿ 33 ಕೋಟಿ ದೇವತೆಗರ ಶಕ್ತಿ ಅಡಗಿದೆ ಅಂತ ಉಲ್ಲೇಖವಿದೆ. ಹೌದು. ಆಕ್ಚುಲಿ ನಮ್ಮ ಚರ್ಚೆಯನ್ನ ಇಲ್ಲಿಂದಲೇ ಶುರು ಮಾಡ್ಬೋದು. ಯಾಕಂದ್ರೆ ಕೋಟಿ ಅನ್ನೋ ಪದ ಕೇಳಿದ ತಕ್ಷಣ ನಮ್ಗೆ ಸಂಖ್ಯೆನೇ ನೆನಪಾಗುತ್ತೆ. ನಿಜ, 33 ಕ್ರೋರ್. ಆದ್ರೆ ಗಾಯತ್ರಿ ಚೈತನ್ಯದ ಪ್ರಕಾರ ಇಲ್ಲಿ ಕೋಟಿ ಅಂದ್ರೆ ಸಂಖ್ಯೆ ಅಲ್ಲ, ಅದರ ಅರ್ಥ ಪರಮ, ಉಚ್ಚತಮ ಅಥವಾ ಶ್ರೇಷ್ಠ ಅಂತ. ಓ, ಹಾಗಾದ್ರೆ ಅದರ ವ್ಯಾಖ್ಯಾನವೇ ಸಂಪೂರ್ಣವಾಗಿ ಬೇರೆ ಇದೆ. 33 ಶ್ರೇಷ್ಠ ದೇವತೆಗಳ ಶಕ್ತಿ ಅಂತಾಯಿತು. ನಿಖರವಾಗಿ 33 ಶ್ರೇಷ್ಠ ದೇವತೆಗಳು. ಹಾಗಾದ್ರೆ ಈ 33 ಶ್ರೇಷ್ಠ ದೇವತೆಗಳು ಯಾರೋ ಗಾಯತ್ರಿ ಚೈತನ್ಯದಲ್ಲಿ ಇದರ ಬಗ್ಗೆ ವಿವರಣೆ ಇದೆಯಾ? ಖಂಡಿತ ಇದೆ. ಈ 33 ದೇವತೆಗಳು ಅಂದ್ರೆ 8 ವಸುಗಳು, 11 ರುದ್ರರು, 12 ಆದಿತ್ಯರು, ಸರಿ, ಮತ್ತು ಇವರ ಜೊತೆಗೆ ಇಂದ್ರ ಹಾಗೂ ಪ್ರಜಾಪತಿ. ಇವು ಕೇವಲ ಹೆಸರುಗಳಲ್ಲ, ಇವು ವಿಶ್ವದ ಮತ್ತು ನಮ್ಮ ಶರೀರದ ಮೂಲಭೂತ ಶಕ್ತಿಗಳನ್ನ ಪ್ರತಿನಿಧಿಸ್ತವೆ. ಇದು ತುಂಬಾ ಆಸಕ್ತಿಕರವಾಗಿದೆ. ಹಾಗಿದ್ರೆ ಈ ವಸುಗಳು, ರುದ್ರರು ಅಂದ್ರೆ ಯಾರು ಅಂತ ಸ್ವಲ್ಪ ವಿವರಿಸಬಹುದಾ? ವಸುಗಳು ಅಂದ್ರೆ ಪ್ರಕೃತಿಯ ಅಷ್ಟಮೂಲ ಶಕ್ತಿಗಳು. ಅಗ್ನಿ, ಪೃಥ್ವಿ, ವಾಯು, ಆಕಾಶ, ಈ ರೀತಿ. ಇವು ಜೀವಿಗಳಿಗೆ ವಾಸಸ್ಥಾನವನ್ನ ಕಲ್ಪಿಸೋದ್ರಿಂದ ಇವನ್ನ ಅಷ್ಟವಸುಗಳು ಅಂತಾರೆ. ಓಕೆ. ಇನ್ನು ರುದ್ರರ ವಿಷಯಕ್ಕೆ ಬಂದ್ರೆ ಅದು ನಮ್ಮ ಶರೀರದೊಳಗಿನ ಶಕ್ತಿ. ನಮ್ಮಲ್ಲಿರೋ ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು ಮತ್ತೆ ಜೀವಾತ್ಮ, ಇವು ಸೇರಿ 11 ರುದ್ರರು. ಹೌದು. ಪ್ರಾಣವು ದೇಹವನ್ನ ಬಿಟ್ಟು ಹೋದಾಗ ಸಂಬಂಧಿಕರು ದುಃಖಿಸ್ತಾರೆ, ಅಂದ್ರೆ ರೋದಿಸ್ತಾರೆ ಅಲ್ವಾ? ಹೌದು. ಅದಕ್ಕೆ ಕಾರಣ ಆಗೋದ್ರಿಂದ ಈ ಪ್ರಾಣಶಕ್ತಿಗಳನ್ನ ರುದ್ರರು ಅಂತ ಕರೆಯಲಾಗಿದೆ. ಓ ಹೌದಾ? ರುದ್ರ ಅನ್ನೋ ಪದಕ್ಕೆ ನಾವು ಸಾಮಾನ್ಯವಾಗಿ ತಿಳಿದಿರೋ ಕೋಪ ಅಥವಾ ವಿನಾಶ ಅನ್ನೋ ಅರ್ಥಕ್ಕಿಂತ ಇಲ್ಲಿ ದುಃಖಕ್ಕೆ ಕಾರಣವಾಗುವ ಪ್ರಾಣದ ನಿರ್ಗಮನ ಅನ್ನೋ ತಾತ್ವಿಕ ಅರ್ಥವಿದೆ. ಇದು ತುಂಬಾ ವಿಭಿನ್ನವಾದ ವ್ಯಾಖ್ಯಾನ. ಹೌದು. ಹಾಗಾದರೆ ಆದಿತ್ಯರಿಗೂ ಇದೇ ರೀತಿ ಏನಾದರೂ ವಿಶೇಷ ಅರ್ಥವಿದೆಯಾ? ಹೌದು, ಖಂಡಿತ. ಆದಿತ್ಯರು ಅಂದ್ರೆ ಕಾಲದ ಸ್ವರೂಪ. ವರ್ಷದ 12 ತಿಂಗಳುಗಳೇ ದ್ವಾದಶ ಆದಿತ್ಯರು. ಸರಿ. ಅವು ಪ್ರತಿ ಕ್ಷಣ ನಮ್ಮ ಆಯಸ್ಸನ್ನ ತೆಗೆದುಕೊಳ್ತಾ ಅಂದ್ರೆ ಆದಾನ ಮಾಡ್ತಾ ಸಾಗೋದ್ರಿಂದ ಅವುಗಳಿಗೆ ಆದಿತ್ಯರು ಅಂತ ಹೆಸರು. ವಾಹ್! ಪ್ರಕೃತಿ, ಶರೀರ ಮತ್ತು ಕಾಲ, ಈ ಮೂರರ ಶ್ರೇಷ್ಠ ಶಕ್ತಿಗಳು ಗಾಯತ್ರಿ ಮಂತ್ರದಲ್ಲಿ ಅಡಕವಾಗಿವೆ. ಇದು ಅದ್ಭುತವಾದ ವಿವರಣೆ. ಹೌದು. ಹಾಗಿದ್ರೆ ಬನ್ನಿ, ಇವತ್ತು ನಾವು ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಶ್ಲೋಕವಾಗಿ ನೋಡದೆ ಈ ಗಾಯತ್ರಿ ಚೈತನ್ಯದ ದೃಷ್ಟಿಯಲ್ಲಿ ಇದೊಂದು ಏನಂತಾರೆ ದೈವಿಕ ತಂತ್ರಜ್ಞಾನ ಅಂದ್ರೆ ಡಿವೈನ್ ಟೆಕ್ನಾಲಜಿ ಹೇಗಾಗತ್ತೆ ಅಂತ ನೋಡೋಣ. ಸರಿ. ಈ ಮಂತ್ರವನ್ನ ಮಂತ್ರರಾಜ ಅಂತಲೂ ಕರೀತಾರಲ್ವಾ? ಅದರ ಹಿಂದಿನ ಕಾರಣವೇನು? ಇದರಲ್ಲಿ ಸಕಲ ದೇವತಾ ಶಕ್ತಿಗಳು ನೆಲೆಸಿರೋದ್ರಿಂದ ಇದನ್ನ ಮಂತ್ರಗಳ ರಾಜ ಅಂದ್ರೆ ಮಂತ್ರರಾಜ ಅಂತ ಕರೆಯಲಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ಕೇವಲ ಮಂತ್ರವಲ್ಲ, ಸಾಕ್ಷಾತ್ ಆದಿಶಕ್ತಿಯ ನಿರ್ಗುಣ ರೂಪ ಮತ್ತು ಅವತಾರ ಅಂತಾನೆ ವರ್ಣಿಸಲಾಗಿದೆ. ನಿರ್ಗುಣ ರೂಪ ಅಂದಾಗ ಅದಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ, ಅದು ಕೇವಲ ಒಂದು ಶಕ್ತಿ ತತ್ವ, ಆ ರೀತಿ ಅರ್ಥೈಸ್ಕೊಳ್ಬೋದಾ? ನಿಖರವಾಗಿ. ಅದಕ್ಕೆ ಗಾಯತ್ರಿ ಚೈತನ್ಯದಲ್ಲಿ ಇದನ್ನ ಸನಾತನ ಶಕ್ತಿ ಅಂತ ವಿವರಿಸಲಾಗಿದೆ. ಸನಾತನ ಅಂದ್ರೆ ಅದಕ್ಕೆ ಆದಿ ಅಥವಾ ಅಂತ್ಯ ಇಲ್ಲ. ಓಕೆ. ಅದಕ್ಕೆ ವೃದ್ಧಿ ಕ್ಷಯಗಳಿಲ್ಲ, ಅಂದ್ರೆ ಅದರ ಶಕ್ತಿ ಹೆಚ್ಚು ಕಡಿಮೆ ಆಗೋದಿಲ್ಲ ಮತ್ತು ಅದು ಎಂದಿಗೂ ನಾಶವಾಗೋದಿಲ್ಲ. ಇದು ಸಕಲ ವೈದಿಕ, ದೈವಿಕ ಮತ್ತು ಭೌತಿಕ ಶಕ್ತಿ ತತ್ವಗಳ ಒಂದು ಸಂಯುಕ್ತ ಸಮಾವೇಶ. ಸರಿ. ಈ ಮಂತ್ರವನ್ನ ಜಪಿಸಿದಾಗ ಒಬ್ಬ ಸಾಧಕನ ಒಳಗೆ ಆಗುವ ಬದಲಾವಣೆಗಳೇನು? ಇಲ್ಲಿಂದ ನಾವು ಆಂತರಿಕ ಪರಿಣಾಮಗಳ ಬಗ್ಗೆ ಮಾತಾಡೋಣ. ಗಾಯತ್ರಿ ಮಂತ್ರವು ಸಾಧಕರ ಅಂತರಂಗದಲ್ಲಿ ಸುಪ್ತವಾಗಿರುವ ಆ ದಿವ್ಯವಾದ ಪರಮಾತ್ಮ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಆ ಮಂತ್ರದ ಉಚ್ಚಾರಣೆಯಿಂದ ಉಂಟಾಗೋ ಕಂಪನ ಇದೆಯಲ್ಲ, ಅದು ದೇಹದಲ್ಲಿರುವ ಸೂಕ್ಷ್ಮ ಶಕ್ತಿ ಕೇಂದ್ರಗಳನ್ನ ಅಂದ್ರೆ ಚಕ್ರಗಳನ್ನ ಸಕ್ರಿಯಗೊಳಿಸುತ್ತೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಕುಂಡಲಿನಿ ಶಕ್ತಿಯ ಉತ್ಥಾನಕ್ಕೆ ಇದು ಕಾರಣವಾಗುತ್ತೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನೀವು ಶಕ್ತಿ ಕೇಂದ್ರಗಳನ್ನು ಸಕ್ರಿಯಗೊಳಿಸುತ್ತೆ ಅಂದ್ರಿ. ನಮ್ಮ ಶರೀರ ಪಂಚಭೂತಗಳಿಂದ ರಚನೆಯಾಗಿಲಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಮಂತ್ರದ ಕಂಪನವು ಈ ಮೂಲಭೂತ ಅಂಶಗಳ ಮೇಲೆ ಹೇಗೆ ಕೆಲಸ ಮಾಡುತ್ತೆ?
ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮ ಶರೀರವು ಪಂಚಭೂತಗಳಿಂದ ಕೂಡಿದ್ದು ತಮೋಮಯ ಗುಣಗಳನ್ನ ಹೊಂದಿರುತ್ತೆ. ಅಂದ್ರೆ ಅದರಲ್ಲಿ ಜಡತ್ವ, ಅಜ್ಞಾನದಂತಹ ನಕಾರಾತ್ಮಕ ಅಂಶಗಳಿರ್ತವೆ. ಹೌದು. ಗಾಯತ್ರಿ ಮಂತ್ರದ ಕಂಪನವು ಈ ತಮೋಮಯ ಅಂಶಗಳನ್ನು ಶುದ್ಧೀಕರಿಸಿ ಅಲ್ಲಿ ಸತ್ವಗುಣವನ್ನ ಅಂದ್ರೆ ಒಂದು ರೀತಿ ಜ್ಞಾನದ ಬೆಳಕನ್ನು ಮೂಡಿಸುತ್ತೆ ಅಂತ. ಹೌದು, ನಿಖರವಾಗಿ ಜ್ಞಾನಲು ಬೆಳಕನ್ನು ಮೂಡಿಸುತ್ತೆ. ಇದು ಕೇವಲ ಮಾನಸಿಕ ಅಥವಾ ಭಾವನಾತ್ಮಕ ಶುದ್ಧೀಕರಣ ಅಲ್ಲ, ಬದಲಿಗೆ ಶರೀರದ ಮೂಲಭೂತ ಮಟ್ಟದಲ್ಲಿಯೇ ಆಗುವ ಪರಿವರ್ತನೆಯಂತ ಈ ಬರಹ ಪ್ರತಿಪಾದಿಸುತ್ತೆ. ಇದರೊಂದಿಗೆ ಬೇರೆ ಯಾವ ರೀತಿಯ ಆಂತರಿಕ ಸಾಮರ್ಥ್ಯಗಳು ಜಾಗೃತವಾಗ್ತವೆ? ಇದರ ಪ್ರಮುಖ ಪರಿಣಾಮ ಅಂದ್ರೆ ಸಾಧಕರಲ್ಲಿ ಅಂತರ್ದೃಷ್ಟಿ ಅಥವಾ ಒಳ ಅರಿವಿನ ಶಕ್ತಿ ಅಂದ್ರೆ ಇಂಟ್ಯೂಟಿವ್ ಪವರ್ ಜಾಗೃತವಾಗುತ್ತೆ. ಓ, ಭವಿಷ್ಯದಲ್ಲಿ ನಡೆಯಬಹುದಾದ ಘಟನೆಗಳ ಬಗ್ಗೆ ಒಂದು ರೀತಿಯ ಸೂಕ್ಷ್ಮ ಗ್ರಹಿಕೆ ಅಥವಾ ಮುನ್ಸೂಚನೆ ಸಿಗೋಕೆ ಆರಂಭ ಆಗುತ್ತೆ. ಜೊತೆಗೆ ನಿರಂತರ ಜಪದಿಂದ ಶರೀರದಲ್ಲಿ ಒಂದು ವಿಶೇಷ ಶಕ್ತಿಯ ಸಂಚಾರವಾಗಿ ಸಾಧಕರು ಸದಾ ಉತ್ಸಾಹಿಗಳಾಗಿರ್ತಾರೆ. ನಿರಾಶೆ, ಜಡತ್ವ ಎಲ್ಲ ದೂರ ಆಗುತ್ತೆ. ಈ ಆಂತರಿಕ ಬದಲಾವಣೆಗಳು ನಿಜಕ್ಕೂ ಗಹನವಾದವು. ಆದರೆ ಈ ಶಕ್ತಿಯ ಪ್ರಭಾವ ಕೇವಲ ಸಾಧಕನ ಒಳಗೆ ಸೀಮಿತವಾಗಿರುತ್ತಾ ಅಥವಾ ಇದು ಹೊರಗಿನ ಪ್ರಪಂಚದ ಮೇಲೂ ಪರಿಣಾಮ ಬೀರುತ್ತಾ? ಖಂಡಿತ. ಆಂತರಿಕ ಪರಿವರ್ತನೆಯು ಬಾಹ್ಯ ಪ್ರಪಂಚದಲ್ಲಿಯೂ ವ್ಯಕ್ತವಾಗುತ್ತೆ. ಇಲ್ಲಿ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಪ್ರಸ್ತಾಪವಿದೆ. ದೂರದೃಷ್ಟಿ ಮತ್ತು ಸೂಕ್ಷ್ಮದರ್ಶನದಂತಹ ಶಕ್ತಿಗಳು ಲಭಿಸುತ್ತವೆ ಅಂತ ಹೇಳಲಾಗಿದೆ. ಒಂದ್ ನಿಮಿಷ, ಇಲ್ಲಿ ಒಂದು ಕುತೂಹಲದ ಪ್ರಶ್ನೆ. ನೀವು ಹೇಳಿದ ಹಾಗೆ ಮಂತ್ರಜಪದಿಂದ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ. ಅದು ಒಂದು ಆಂತರಿಕ ಅನುಭವ. ಹೌದು. ಆದರೆ ದೂರದೃಷ್ಟಿ, ಸೂಕ್ಷ್ಮದರ್ಶನದಂತಹ ಶಕ್ತಿಗಳು ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿದ್ದು. ಈ ಎರಡಕ್ಕೂ ಇರೋ ಸಂಬಂಧವನ್ನ ಗಾಯತ್ರಿ ಚೈತನ್ಯ ಹೇಗೆ ವಿವರಿಸುತ್ತೆ? ಅತ್ಯುತ್ತಮ ಪ್ರಶ್ನೆ. ಗಾಯತ್ರಿ ಚೈತನ್ಯದ ವಿವರಣೆ ಪ್ರಕಾರ ಕುಂಡಲಿನಿ ಶಕ್ತಿಯು ನಮ್ಮ ಗ್ರಹಿಕೆಯ ಕೇಂದ್ರವಾದ ಆಜ್ಞಾಚಕ್ರವನ್ನ ತಲುಪಿದಾಗ ನಮ್ಮ ಇಂದ್ರಿಯಗಳ ಸಾಮರ್ಥ್ಯವು ಅವುಗಳ ಭೌತಿಕ ಮಿತಿಯನ್ನ ಮೀರುತ್ತೆ. ಓ, ಹಾಗೆ. ಕಣ್ಣು ಕೇವಲ ನೋಡುವ ಸಾಧನವಾಗದೆ ಮನಸ್ಸಿನ ಮೂಲಕ ನೋಡುವ ಸಾಮರ್ಥ್ಯ ಬರುತ್ತೆ. ಇದೇ ದೂರದೃಷ್ಟಿ ಮತ್ತು ಸೂಕ್ಷ್ಮದರ್ಶನಕ್ಕೆ ಕಾರಣ. ಅಂದ್ರೆ ಆಂತರಿಕ ಶಕ್ತಿಯ ಜಾಗೃತಿಯೇ ಬಾಹ್ಯ ಗ್ರಹಿಕೆಯ ವಿಸ್ತರಣೆಗೆ ಮೂಲ. ಇದು ಕೇಳಲು ಆಶ್ಚರ್ಯವಾದರೂ ಇದರಲ್ಲಿ ತಾರ್ಕಿಕವಾದ ಒಂದು ವಿವರಣೆ ಇದೆ. ಇದಲ್ಲದೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಮತ್ತು ಕೆಲವು ಚಿಕಿತ್ಸಾತ್ಮಕ ಶಕ್ತಿಗಳ ಬಗ್ಗೆಯೂ ಉಲ್ಲೇಖವಿದೆ. ಅದು ನಿಜವೇ? ಹೌದು. ಸಾಧನೆ ನಡೆಯುವ ಸ್ಥಳದಲ್ಲಿ ಒಂದು ರೀತಿ ರಕ್ಷಾ ಕವಚ ನಿರ್ಮಾಣವಾಗಿ ಅಲ್ಲಿ ನಕಾರಾತ್ಮಕ ಶಕ್ತಿಗೆ ಸ್ಥಾನವೇ ಇರೋದಿಲ್ಲ. ಅಷ್ಟೇ ಅಲ್ಲ, ಆನುವಂಶಿಕವಾಗಿ ಬಂದ ದೀರ್ಘಕಾಲಿಕ ವ್ಯಾಧಿಗಳನ್ನ ಗುಣಪಡಿಸೋ ಸಂಜೀವಿನಿ ಶಕ್ತಿಯೂ ಇದಕ್ಕಿದೆ ಅಂತ ಹೇಳಲಾಗಿದೆ. ಸರ್ಪದ ವಿಷವನ್ನು ಇಳಿಸಲು ಕೂಡ ಸಾಧ್ಯ ಅಂತ ಉಲ್ಲೇಖಿಸಲಾಗಿದೆ ಅಂತ ಕೇಳ್ದೆ. ಹೌದು, ಸರ್ಪದ ವಿಷವನ್ನು ಇಳಿಸಲು ಕೂಡ ಈ ಮಂತ್ರದ ಶಕ್ತಿಯಿಂದ ಸಾಧ್ಯ ಅಂತ ಗಾಯತ್ರಿ ಚೈತನ್ಯದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದ್ರ ಜೊತೆಗೆ ವಿದ್ಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ವಾಕ್ಶಕ್ತಿ ಹೀಗೆ ಅನೇಕ ಸಾಮರ್ಥ್ಯಗಳು ವೃದ್ಧಿಸುತ್ತವೆ ಅಂತಲೂ ಹೇಳಲಾಗಿದೆ. ಅಂದ್ರೆ ಇದು ವ್ಯಕ್ತಿತ್ವದ ಸರ್ವಾಂಗೀಣ ವಿಕಸನಕ್ಕೆ ಕಾರಣವಾಗುತ್ತೆ. ಹೌದು, ಇದು ಸಾಧಕರಿಗೆ ಅವರ ಉದ್ದೇಶಿತ ಗುರಿಗಳನ್ನು ತಲುಪಲು ಮತ್ತು ಸರ್ವಾಭೀಷ್ಟಗಳನ್ನ ಅಂದ್ರೆ ಎಲ್ಲಾ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ಳಲು ಸಹಾಯ ಮಾಡುತ್ತೆ. ಇದು ನಿಜಕ್ಕೂ ವಿಸ್ಮಯಕಾರಿ. ಈ ಎಲ್ಲ ಅದ್ಭುತ ಶಕ್ತಿಗಳ ಮೂಲ ಇರೋದು ಮಂತ್ರದ ರಚನೆಯಲ್ಲಿ. ನಾವು ಈಗ ಆ ವಿಷಯಕ್ಕೆ ಬರೋಣ. ಗಾಯತ್ರಿ ಮಂತ್ರದ 24 ಅಕ್ಷರಗಳಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಒಬ್ಬ ದೇವತೆ ಮತ್ತು ಒಂದು ನಿರ್ದಿಷ್ಟ ಶಕ್ತಿ ಸಂಬಂಧಿಸಿದೆ ಅನ್ನೋದು. ಇದು ಬಹಳ ಆಸಕ್ತಿದಾಯಕ ಅಂಶ. ಇಲ್ಲಿರೋ ಸ್ವಾರಸ್ಯವೇ ಅದು. ನಾವು ಮೊದಲು ಚರ್ಚಿಸಿದಂತೆ ಇದು ಕೇವಲ ಒಂದು ಸಾಮಾನ್ಯ ಶಕ್ತಿಯಲ್ಲ, ಬದಲಿಗೆ 24 ವಿಭಿನ್ನ ದೈವಿಕ ಶಕ್ತಿಗಳ ಸಂಗಮ. ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರವೂ ಒಂದೊಂದು ದೇವತಾಶಕ್ತಿಯನ್ನ ಪ್ರತಿನಿಧಿಸುತ್ತೆ ಮತ್ತು ಆ ಶಕ್ತಿಯನ್ನ ಜಾಗೃತಗೊಳಿಸೋ ಬೀಜಾಕ್ಷರವಾಗಿದೆ. ಹಾಗಿದ್ರೆ ಈ 24 ಶಕ್ತಿಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು? ಇದನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ಖಂಡಿತ. ಇದರಲ್ಲಿ ಒಂದು ಸ್ವಾರಸ್ಯಕರವಾದ ವಿಂಗಡಣೆ ಇದೆ. ಕೆಲವು ಶಕ್ತಿಗಳು ನಮ್ಮ ದೈನಂದಿನ ಲೌಕಿಕ ಜೀವನಕ್ಕೆ ಬೇಕಾದವು. ಉದಾಹರಣೆಗೆ, ಮೊದಲ ಅಕ್ಷರ ತತ್ ಗಣೇಶನಿಗೆ ಸಂಬಂಧಿಸಿದ್ದು. ಇದು ಸಫಲತಾ ಶಕ್ತಿಯನ್ನ ನೀಡುತ್ತೆ. ಅಂದ್ರೆ ಯಾವುದೇ ಕಾರ್ಯದಲ್ಲಿ ಯಶಸ್ಸು. ಹೌದು.
ಹಾಗೆ ರೇ ಅಕ್ಷರ ಮಹಾಲಕ್ಷ್ಮಿಗೆ ಸಂಬಂಧಿಸಿದ್ದು, ಇದು ಧನಶಕ್ತಿಯನ್ನ, ಮತ್ತು ಯೋ ಅಕ್ಷರ ಸರಸ್ವತಿಗೆ ಸಂಬಂಧಿಸಿದ್ದು, ಇದು ಬುದ್ಧಿಶಕ್ತಿಯನ್ನ ಕೊಡುತ್ತೆ. ಅಂದ್ರೆ ಬದುಕಿನ ಮೂಲಭೂತ ಅವಶ್ಯಕತೆಗಳಾದ ಯಶಸ್ಸು, ಸಂಪತ್ತು ಮತ್ತು ಜ್ಞಾನಕ್ಕೆ ಬೇಕಾದ ಶಕ್ತಿಗಳು ಇದರಲ್ಲೇ ಇವೆ. ಹೌದು. ಇನ್ನು ಕೆಲವು ನಮ್ಮನ್ನ ರಕ್ಷಿಸುವ ಮತ್ತು ನಮ್ಮ ವ್ಯಕ್ತಿತ್ವವನ್ನ ಗಟ್ಟಿಗೊಳಿಸುವ ಶಕ್ತಿಗಳು. ಉದಾಹರಣೆಗೆ ನನಗೆ ಸಂಬಂಧಿಸಿದ್ದು, ಇದು ಪರಾಕ್ರಮ ಶಕ್ತಿಯನ್ನ ನೀಡುತ್ತೆ. ತೂ ಅಕ್ಷರ ದುರ್ಗೆಯದ್ದು, ಇದು ದಮನ ಶಕ್ತಿ, ಅಂದ್ರೆ ದುಷ್ಟಶಕ್ತಿಗಳ ನಾಶ ಮಾಡೋ ಸಾಮರ್ಥ್ಯವನ್ನ ಕೊಡುತ್ತೆ. ಸರಿ. ಹಾಗೆಯೇ ಮ ಅಕ್ಷರ ರಾಮನಿಗೆ ಸಂಬಂಧಿಸಿದ್ದು, ಇದು ಮರ್ಯಾದಾ ಶಕ್ತಿ, ಅಂದ್ರೆ ಶಿಸ್ತು ಮತ್ತು ನೈತಿಕತೆಯನ್ನ ಬೆಳೆಸುತ್ತೆ. ಹಾಗಾದ್ರೆ ಈ ಮಂತ್ರ ಕೇವಲ ಆಧ್ಯಾತ್ಮಿಕ ಸಾಧನೆಗೆ ಮಾತ್ರವಲ್ಲ, ಇದೊಂತರಹ ಏನಂತಾರೆ, ಜೀವನವನ್ನು ಸಮಗ್ರವಾಗಿ ನಿರ್ವಹಿಸಲು ಬೇಕಾದ ಒಂದು ದೈವಿಕ ಟೂಲ್ ಕಿಟ್ ಇದ್ದ ಹಾಗೆ. ಖಂಡಿತ, ನೀವ್ ಹೇಳಿದ್ದು ಸಂಪೂರ್ಣವಾಗಿ ಸರಿ. ಶಿಕ್ಷಣ, ಸಂಪತ್ತು, ಧೈರ್ಯ, ಸಂಬಂಧಗಳು ಎಲ್ಲದಕ್ಕೂ ಒಂದೊಂದು ಶಕ್ತಿ ಇಲ್ಲಿದೆ. ಇದು ಮಂತ್ರವನ್ನು ನೋಡುವ ದೃಷ್ಟಿಯನ್ನೇ ಬದಲಿಸುತ್ತೆ. ಹೌದು. ಇದರಲ್ಲಿ ಕೃಷ್ಣನಿಂದ ಯೋಗಶಕ್ತಿ, ರಾಧೆಯಿಂದ ಪ್ರೇಮಶಕ್ತಿ, ಮಹಾದೇವನಿಂದ ಕಲ್ಯಾಣ ಶಕ್ತಿ, ಆಂಜನೇಯನಿಂದ ನಿಷ್ಠಾಶಕ್ತಿ ಮತ್ತು ಸೂರ್ಯದೇವನಿಂದ ಪ್ರಾಣಶಕ್ತಿ, ಹೀಗೆ ಪಟ್ಟಿ ಮುಂದುವರಿಯುತ್ತೆ. ಸೀತೆ, ಚಂದ್ರ, ಯಮ, ಬ್ರಹ್ಮ, ವರುಣ, ಹೀಗೆ ಅನೇಕ ದೇವತೆಗಳ ಶಕ್ತಿಗಳು ಇದರಲ್ಲಿ ಸೇರಿವೆ. ಇದು ಈ ಮಂತ್ರದ ಸಮಗ್ರ ಸ್ವರೂಪವನ್ನು ತೋರಿಸುತ್ತೆ. ಸರಿ. ಇಷ್ಟೆಲ್ಲ ಅದ್ಭುತ ಶಕ್ತಿ ಇರೋ ಈ ಮಂತ್ರವನ್ನ ಗಾಯತ್ರಿ ಚೈತನ್ಯದ ಪ್ರಕಾರ ಹಲವು ದಶಕಗಳ ಕಾಲ ಗೌಪ್ಯವಾಗಿಡ್ಲಾಗಿತ್ತಂತೆ. ಯಾಕೆ? ಏನಿದರ ಹಿಂದಿನ ರಹಸ್ಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯದಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಕಾರಣವನ್ನ ನೀಡಲಾಗಿದೆ. ಇದರ ಅಪಾರ ಶಕ್ತಿಯ ಅರಿವಿದ್ದ ಹಿಂದಿನ ಯೋಗಿಗಳು, ಅಯೋಗ್ಯರು ಮತ್ತು ಕೆಟ್ಟ ಉದ್ದೇಶ ಇರೋರು ಇದನ್ನ ದುರ್ಬಳಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ನಿರುಪಮ ಮಂತ್ರವನ್ನ ಗೌಪ್ಯವಾಗಿಟ್ಟಿದ್ರು. ದುರ್ಬಳಕೆ ಅಂದ್ರೆ ಯಾವ ರೀತಿಯಲ್ಲಿ? ಉದಾಹರಣೆಗೆ, ಇದ್ರಲ್ಲಿರೋ ಪರಾಕ್ರಮ ಶಕ್ತಿ, ದಮನ ಶಕ್ತಿಯಂಥವುಗಳನ್ನ ಇತರರಿಗೆ ಹಾನಿ ಮಾಡೋಕೆ ಬಳಸಬಹುದು, ಅಥವಾ ಧನಶಕ್ತಿಯನ್ನ ಕೇವಲ ಸ್ವಾರ್ಥಕ್ಕಾಗಿ ಉಪಯೋಗಿಸಬಹುದು. ಓಕೆ. ಯಾರು ಬೇಕಾದ್ರೂ ಇದನ್ನ ಬಳಸಿ ಅದರ ಶಕ್ತಿಯನ್ನ ತಮ್ಮ ಸಂಕುಚಿತ ಉದ್ದೇಶಗಳಿಗೆ ಉಪಯೋಗಿಸಬಹುದು ಅನ್ನೋ ಆತಂಕ ಅವರಿಗಿತ್ತು. ಇದು ಈ ಮಂತ್ರದ ಶಕ್ತಿಯ ತೀವ್ರತೆಯನ್ನ ಮತ್ತೊಮ್ಮೆ ಸೂಚಿಸುತ್ತೆ. ಒಂದು ಶಕ್ತಿಶಾಲಿ ಅಸ್ತ್ರದಂತೆ ಅದನ್ನು ಬಳಸುವವನ ಯೋಗ್ಯತೆಯ ಮೇಲೆ ಅದರ ಪರಿಣಾಮ ನಿಂತಿರುತ್ತೆ. ನಿಖರವಾಗಿ. ಹಾಗಾದ್ರೆ ಒಟ್ನಲ್ಲಿ ಹೇಳೋದಾದ್ರೆ, ಈ ಗಾಯತ್ರಿ ಚೈತನ್ಯದ ಪ್ರಕಾರ ಗಾಯತ್ರಿ ಮಂತ್ರವು ಕೇವಲ ಒಂದು ಧಾರ್ಮಿಕ ಪ್ರಾರ್ಥನೆಯಾಗಿ ಉಳಿಯದೆ ಅದೊಂದು ವಿಶ್ವಶಕ್ತಿಯ ಮೂಲ, ಆಂತರಿಕ ಪರಿವರ್ತನೆಯ ಪ್ರಬಲ ಸಾಧನ. ಹೌದು. ಮತ್ತು ನಮ್ಮಲ್ಲಿರುವ ವಿವಿಧ ಸಾಮರ್ಥ್ಯಗಳನ್ನು ಅರಳಿಸೋ ಕೀಲಿಕೈ, ಜೊತೆಗೆ ಒಂದು ಅದ್ಭುತ ರಕ್ಷಾ ಕವಚ. ಸರಿ. ಒಂದು ರೀತಿಲಿ ಹೇಳೋದಾದ್ರೆ, ಗಾಯತ್ರಿ ಮಂತ್ರವು ಒಂದು ಆಧ್ಯಾತ್ಮಿಕ ಸ್ವಿಚ್ ಬೋರ್ಡ್ ಇದ್ದ ಹಾಗೆ. ಸ್ವಿಚ್ ಬೋರ್ಡ್? ಹೌದು. ನಿಮ್ಗೆ ಯಾವ ಶಕ್ತಿ ಬೇಕೋ, ಧೈರ್ಯ, ಜ್ಞಾನ, ಸಂಪತ್ತು, ಅದಕ್ಕೆ ಸಂಬಂಧಪಟ್ಟ ದೇವತೆಯ ಶಕ್ತಿಯನ್ನ ಈ ಮಂತ್ರದ ಮೂಲಕ ಆನ್ ಮಾಡ್ಕೊಳ್ಬಹುದು ಅನ್ನೋದು ಗಾಯತ್ರಿ ಚೈತನ್ಯದ ನಿಲುವು. ಇದು ಸಾಧಕನನ್ನ ಮತ್ತು ಸಮಸ್ತ ಸೃಷ್ಟಿಯ ರಚನೆಗೆ ಮೂಲವಾದ ದಿವ್ಯ ಬೆಳಕನ್ನ ಒಂದಾಗಿಸೋ ಒಂದು ಸೇತುವೆ ಇದ್ದಂತೆ. ಅಂದ್ರೆ ವ್ಯಷ್ಟಿ ಮತ್ತು ಸಮಷ್ಟಿಯನ್ನ ಒಂದುಗೂಡಿಸೋ ಪ್ರಕ್ರಿಯೆ ಇದು. ಹೌದು. ಈ ಮಂತ್ರದಿಂದ ಸಿಗುವ ಶಕ್ತಿ ಅನಂತ ಮತ್ತು ಅಕ್ಷಯ, ಅಂದ್ರೆ ಅದಕ್ಕೆ ಕೊನೆಯಿಲ್ಲ, ಅದು ನಾಶವಾಗುವುದಿಲ್ಲ ಅಂತ ಹೇಳಲಾಗಿದೆ. ಇದರ ಅನುಷ್ಠಾನದಿಂದ ಜಗತ್ತಿನಲ್ಲಿ ಚಮತ್ಕಾರಗಳಂತೆ ಕಾಣುವ ಅನೇಕ ಗುಪ್ತ ಆಧ್ಯಾತ್ಮಿಕ ಶಕ್ತಿಗಳು ಪ್ರಕಟವಾಗುತ್ತವೆ ಅಂತ ಒಂದು ಶ್ಲೋಕವೂ ಇದೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಅನುಷ್ಠಾನದಿಂದ ಸಾಧಕರಿಗೆ ಲೋಕದಲ್ಲಿ ಚಮತ್ಕಾರಗಳಂತೆ ಕಾಣುವ ಹಲವಾರು ರೀತಿಯ ಗುಪ್ತ ಆಧ್ಯಾತ್ಮಿಕ ಶಕ್ತಿಗಳು ದೊರೆಯುತ್ತವೆ ಅಂತ. ಈ ಇಡೀ ಚರ್ಚೆ ನಮ್ಮನ್ನು ಒಂದು ಅಂತಿಮ ಮತ್ತು ಬಹುಶಃ ಅತಿ ಪ್ರಮುಖ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ. ಒಂದು ಕ್ಷಣದ ವಿರಾಮದ ನಂತರ, ಶಬ್ದ ಮತ್ತು ಕಂಪನಕ್ಕೆ ಒಬ್ಬ ವ್ಯಕ್ತಿ ಮತ್ತು ಅವನ ಸುತ್ತಲಿನ ಪರಿಸರದ ಮೇಲೆ ಇಷ್ಟೊಂದು ಅಗಾಧ ಪರಿಣಾಮ ಬೀರಲು ಸಾಧ್ಯವಾದರೆ, ನಮ್ಮ ವಾಸ್ತವವನ್ನು ರೂಪಿಸುತ್ತಿರುವ, ನಮಗೆ ಕಾಣದ ಇನ್ನೂ ಎಂತಹ ಶಕ್ತಿಗಳು ನಮ್ಮ ಸುತ್ತ ಇರಬಹುದು?